ಈ ಕಾರ್ ತಗೊಳ್ಳೋದು ಅವಸರನಾ ಬಾವಾ? ಬೊಟಿಕ್ ಮಾಡ್ಬೇಕು ಅಂದ್ರೆ ಇದನ್ ಮಾಡ್ಲೇಬೇಕಲ್ವಾ? ಕೀ ಸರ್. ಈ ಕಲರು ಮತ್ತೆ ಈ ಬಟ್ಟೆ ನಿಮಗ್ ಚೆನ್ನಾಗ್ ಸೂಟ್ ಆಗುತ್ತೆ. ನಾನ್ ನಿಮಗ್ ಡಿಸೈನ್ ಮಾಡ್ಕೊಡ್ತೀನಿ. ಹೌದಾ? ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಯಾವ್ದಾದ್ರು ಡಿಸೈನ್ ಮೈಂಡ್ ಅಲ್ಲಿ ಇದ್ರೆ ನಂಗೆ ಹೇಳಿ, ಹಾಗೆ ಟ್ರೈ ಮಾಡೋಣ. ಒಂದ್ ನಿಮಿಷ. ಓಕೆ ಅಮ್ಮ, ಬಿಲ್ ಕೊಡಿ. ಏನ್ ಮೇಡಮ್, ಹೊಸ ಬೊಟಿಕ್, ಹೊಸ ಡ್ರೆಸ್ ಎಲ್ಲ ಹೊಸದಾಗಿದೆಯಾ? ಸುಮ್ನೆ ಇರು ಬಾವಾ, ಜೋಕ್ ಮಾಡ್ಬೇಡ. ನಾನ್ ಮಾಡ್ತಿದ್ದೀನ? ಈ ಹೆಣ್ಮಕ್ಳೇ ಏನೇನೋ ಮಾಡ್ತಾರೆ. ಇವಳು ಈ ತರ ನಕ್ಕು ಎಷ್ಟು ದಿನ ಆಗಿತ್ತಪ್ಪ. ಇದೆಲ್ಲ ಲೈಫ್ ಲಾಂಗ್ ಇರುತ್ತಲ್ವಾ? ಏನ್ ಆಂಟಿ ಹಾಗೆ ಹೇಳ್ತಿದ್ರ? ಅವಳು ನಾನು ಬರೀ ಫ್ರೆಂಡ್ಸ್ ಅಷ್ಟೇ, ನೀವ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಪ್ಪ, ಹಾಗೆಲ್ಲ ಹೇಳ್ಬೇಡಿ. ನೀವಿಲ್ಲ ಅಂದ್ರೆ ಅವಳಿಲ್ಲ. ಅವಳಿಗೋಸ್ಕರ ನೀವೆಷ್ಟು ಕಷ್ಟ ಪಡ್ತಾ ಇದ್ದೀರಾ ಅಂತ ನನಗ್ ಗೊತ್ತು. ಪರವಾಗಿಲ್ಲ, ನೀವ್ ಒಪ್ಕೊಳ್ಳಿ. ಬೇಡ ಆಂಟಿ, ತುಂಬಾ ತಲೆ ಕೆಡಿಸ್ಕೋಬಿಡಿ. ನನಗಿಂತ ಒಳ್ಳೆ ಹುಡುಗನೇ ಸಿಗ್ತಾನೆ. ಈ ವಿಷಯದಲ್ಲಿ ನಾನು ಅವಳಿಗೆ ಸೆಟ್ ಆಗಲ್ಲ. ಯಾಕ್ ಬಾವಾ ಹಾಗೆ ಹೇಳ್ತೀಯಾ? ಅಮ್ಮ ಹೇಳ್ತಿರೋದು ಕರೆಕ್ಟೇ. ನಿನ್ನಷ್ಟು ಒಳ್ಳೆಯವನು ನನಗ್ ಬೇರೆ ಯಾರು ಗೊತ್ತಿಲ್ಲ. ನನಗ್ ಗೊತ್ತಿರೋ ರಾಮ ಕೂಡ ನಿನ್ನಷ್ಟು ಒಳ್ಳೆಯವನಾಗಿರಲ್ಲ. ಪ್ಲೀಸ್ ಬಾವಾ, ನಿನ್ನನ್ ಬಿಟ್ಟು ಈ ಪ್ರಪಂಚದಲ್ಲಿ ನನಗ್ ಯಾರು ಬೇಡ. ನೋಡು ಮಹಿ, ನನಗೆಲ್ಲ ಮುಗ್ದೋಗಿದೆ. ನನಗೂ ಒಂದ್ ಪಾಪು ಇದೆ. ನಿನಗಂತ ಒಬ್ಬ ಗಂಡ, ಒಂದ್ ಒಳ್ಳೆ ಮನೆ, ಒಂದ್ ಜೀವನ ಕಟ್ಕೋ. ಇದನ್ನ ಇಲ್ಲಿಗೆ ನಿಲ್ಸೋಣ. ಒಳ್ಳೆ ಬಿಸ್ನೆಸ್ ಮಾಡು, ಡೆವಲಪ್ ಮಾಡ್ಕೊಂಡು ಹೋಗು. ಏನು ಯೋಚಿಸ್ಬೇಡ, ಅರ್ಥ ಆಯ್ತಾ? ಇದೆಲ್ಲ ಮನ್ಸಿಂದ ಕಿತ್ ಬಿಸಾಕು. ನೋಡು ಬಾವಾ, ಇದಕ್ ಮುಂಚೆ ನನ್ಗೆ ಈ ತರ ಹೆಲ್ಪ್ ಯಾರು ಮಾಡಿಲ್ಲ. ಒಂದ್ ವೇಳೆ ಮಾಡಿದ್ರೆ ಅದು ನೀನೇ ಇರ್ಬೋದು. ಪ್ಲೀಸ್ ಬಾವಾ, ನಂಗ್ ನೀನ್ ಬೇಕು. ಹೌದಪ್ಪ, ಅವಳು ಅಷ್ಟೊಂದ್ ಬೇಡ್ಕೋತಿದ್ದಾಳೆ. ಒಂದೇ ಒಂದ್ಸಲ ಯೋಚನೆ ಮಾಡಿ. ಯಾಕೆ ನಾವು ಪೂಜೆ ಮಾಡೋ ದೇವ್ರಿಗೆ ಇಬ್ಬಿಬ್ರು ಹೆಂಡ್ತಿದಿರು. ಹಾಗಿರುವಾಗ ನೀವ್ ಮಾಡೋದ್ರಲ್ಲಿ ತಪ್ಪೇನಿದೆ? ಒಂದೇ ಒಂದ್ಸಲ ಯೋಚನೆ ಮಾಡಿಯಪ್ಪ. ಐ ಲವ್ ಯು. ಐ ಲವ್ ಯು ಟು ಮಹಿ. ಆ ದರಿದ್ರನೇ ಅಲ್ಲಿ ಸುತ್ತಿ ನನ್ ಬುಡಕ್ಕೆ ಬಂದಿದ್ದು. ಜೀವನನೇ ಹಾಳಾಗೋಯ್ತು. ಬೀದಿಲೋಗ ಮಾರಿನ ಮನೆ ಒಳಗಡೆ ಕರ್ಕೊಂಬಂದಿದ್ರ ಅಂತ ಹಂಗಾಯ್ತು. ಮದ್ವೆ ಆದ್ಮೇಲೆನೆ ಅರ್ಥ ಆಗಿದ್ದು. ಏನ್ರೋ ನಿಮ್ದು ಮೀಟಿಂಗು? ಎಸ್ ಐ ಅವ್ರು ಬರ್ತಿದ್ದಾರೆ, ಎದ್ದೊಳೆ. ಏನ್ರೋ ಇಲ್ಲಿ ಬಚ್ಚಿಟ್ಕೊಂಡು ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ?